ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇವತ್ತು ನವೀನ ಬೆಳಿಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಇವತ್ತೊಂದು ವಿಚಾರನ ಮಾತಾಡಬೇಕಾಗಿತ್ತು. ಅದರಲ್ಲೂ ನಮ್ಮ ಪೋಷಕರಿಗೋಸ್ಕರ, ಹೆಣ್ಣು ಮಕ್ಕಳ ಪೋಷಕರು ಯಾರಿರ್ತೀವಿ, ನಂತರನೇ ನಮ್ಮ ಮನೆಯವ್ರ ಥರನೇ ಯಾರು ಇರ್ತೀವಿ, ಅವರಿಗೋಸ್ಕರನೇ ಒಂದು ಪುಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನೀವೆಲ್ಲ ವಿಡಿಯೋ ಮಾಡಿಕೊಂಡು ನೋಡಬೇಕು. ಹಾಗೆ ಈ ವಿಡಿಯೋದಿಂದ ನಿಮ್ಗಳಿಗೂ ಒಂದಷ್ಟು ಉಪಯೋಗ ಆಗ್ಬೋದು. ನನಗಂತೂ ಉಪಯೋಗ ಖಂಡಿತ ಇದೆ. ನಮ್ಮ ತಮ್ಲೈನ್ ನೋಡಿದ್ರೇ ಗೊತ್ತಾಗಿರುತ್ತೆ ಇವತ್ತು ಗಿಳಿ ಗಿಡ್ಗ ಆಗೋದು ಅಂತ, ಅಥವಾ ಗಿಳಿ ಹದ್ದಾಗೋದು ಅಂತ. ಹೌದು, ನಾವೇ ಸಾಕ್ತೀವಿ, ನಾವೇ ಬೆಳೆಸ್ತೀವಿ, ತುಂಬ ಏನು ಮಾಡ್ತೀವಿ, ಸೆಕ್ಯೂರ್ಡ್ ಆಗಿ ಬೆಳೆಸಿರ್ತೀವಿ ನಮ್ಮ ಮಕ್ಕಳು. ಆ ಮಕ್ಕಳಿಂದನೇ ನಾವು ನೋವು ಅನುಭವಿಸ್ತೀವಲ್ವ, ಅದು ಯಾವ ತಂದೆ ತಾಯಿಗೂ ಬೇಡ. ನಮ್ಮಲ್ಲೇ ಇದೇ ಥರ ಒಬ್ಬ ತಂದೆ ಇವತ್ತು ನೋವು ಅನುಭವಿಸ್ತಿದ್ದಾರೆ. ಬರೀ ತಂದೆ ಮಾತ್ರ ಅಲ್ಲ, ಆಯ್ತು ಜೀವ ತಾಯಿ ಕೂಡ ಹೌದು. ಆ ವಿಚಾರನೇ ನಿಮ್ಮ ಜೊತೆ ಮಾತಾಡೋಣ ಅಂದ್ಬಿಟ್ಟು ಇವತ್ತೊಂದು ಚಿಕ್ಕ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮೆಲ್ರಿಗೂ ಒಂದು ಅವೇರ್ನೆಸ್ ಇದ್ರ ಬಗ್ಗೆ ಇರಬೇಕು, ಮತ್ತು ನಮ್ಮ ಮಕ್ಕಳಲ್ಲೂ ಇರಬೇಕು ಈ ಅವೇರ್ನೆಸ್ ಅನ್ನೋದಕ್ಕೋಸ್ಕರ. ತಂದೆ ತಾಯಿ ಆ ಗಿಳಿ ಮರಿಗಳು ಅಂತಲೇ ಅಂದ್ಕೊಳ್ಳಿ. ಅವು ತಮ್ಮ ಮಗುನ ಮರಿ ಇರುತ್ತಲ್ಲ, ಅದು ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಸಾಕಿರ್ತಾರೆ. ಅದು ಒಂದಿನ ಏನಾಗುತ್ತೆ ಹೇಳಿ, ಗಿಡ್ಗ ಅಥವಾ ಹದ್ದು ಆಗಿ ನಮ್ಮನ್ನೇ ಕಚ್ಚುತ್ತೆ ಅಂತಾರಲ್ಲ, ಆ ರೀತಿ. ಈ ಗಿಳಿ ಮರಿ ಹೆಂಗೆ ಅಂದರೆ, ಒಂದು ಪ್ರೀತಿಲಿ ಬೀಳುತ್ತೆ. ಆ ಪ್ರೀತಿನ ಆ ತಂದೆ ತಾಯಿ ಒಪ್ಕೊಳ್ಳೇಬೇಕಾ? ಯಾಕೆ ನಾವು ಸರಿ ಇಲ್ಲ ಅಂತ ಹೇಳೋ ರೈಟ್ಸ್ ಇಲ್ವಾ ನಮಗೆ? ಇಷ್ಟು ವರ್ಷ ಸಾಕಿ ಬೆಳೆಸಿ ಮಾಡಿರ್ತೀವಲ್ವ ನಮ್ಮ ಮಕ್ಕಳನ್ನ. ನಮ್ಮ ಮಕ್ಕಳಿಗೆ ನಾವು ಒಂದು ಒಳ್ಳೆಯದನ್ನು ತಂದು ಕೊಡಬೇಕು, ಒಂದು ಒಳ್ಳೆ ಲೈಫ್ ಕೊಡಬೇಕು ಅಂತ ಪ್ರತಿ ತಂದೆ ತಾಯಿಗೂ ಆಸೆ ಇರುತ್ತೆ. ಅದೇ ರೀತಿ ಆ ತಂದೆ ತಾಯಿನೂ ಅಷ್ಟೇ ತುಂಬ ಆಸೆ ಇಟ್ಕೊಂಡಿದ್ರು, ನನ್ನ ಮಗಳನ್ನ ತುಂಬ ಚೆನ್ನಾಗಿ ಇರಬೇಕು, ಅವಳು ತುಂಬ ಚೆನ್ನಾಗಿ ಆಗಬೇಕು ಅನ್ನೋದಕ್ಕೋಸ್ಕರನೇ ಇಷ್ಟೆಲ್ಲ ಕಷ್ಟಪಟ್ಟಿದ್ದವರು. ಏನು ಕಷ್ಟಪಟ್ಟರು ಅಂತೀರಾ? ಅವರಿಬ್ಬರೂ ಒಂದು ರೈತ ಕುಟುಂಬ. ಅವರಿಬ್ಬರು ಸಿಕ್ಕಾಬಿಟ್ಟೆ ದುಡಿದು, ಬಿಸಿಲು ಬೆಂಕಿ ಅನ್ನೋದೇ ದುಡಿದು ಸಂಪಾದನೆ ಮಾಡಿ ಮಕ್ಳಿಗೋಸ್ಕರ ರೀಸೆಂಟಾಗಿ ಮನೆ ಕಟ್ಟಿ, ಮಗಳಿಗೆ ಮದುವೆ ಮಾಡಬೇಕು, ಮನೆ ಒಂದು ಒಳ್ಳೆ ವಾತಾವರಣ ಇರಬೇಕು, ಅಳಿಮಯ ಬಂದರೆ ಮನೆ ಆಗಿರಬೇಕು, ಹೀಗಿರಬೇಕು ಅಂತ ಫರ್ನಿಚರ್ ಎಲ್ಲ ಜೋಡಿಸಿ, ಮಗಳಿಗೆ ಕಷ್ಟಪಟ್ಟು ದುಡ್ಡಿದ್ದ ದುಡ್ಡಲ್ಲಿ ಒಡವೆ ಮಾಡಿಸಿ, ಅವ್ರಿಗೆ ತುಂಬ ಆಸೆಗಳಿದ್ರು ಆ ಆಸೆಗಳನ್ನೆಲ್ಲ ಬದಿಗೊತ್ತಿ ತಮ್ಮ ಮಕ್ಕಳಿಗೋಸ್ಕರ ತಮ್ಮ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿದ್ರು. ಬಹುಶಃ ಅವ್ರ ಬಗ್ಗೆ ಹೇಳೋಕ್ಕೋದ್ರೆ ಕಣ್ಣೀರು ಬಂದುಬಿಡುತ್ತೆ ನನಗೆ. ಎಮೋಷನಲ್ ಆಗಬಾರ್ದು ಈ ವಿಡಿಯೋದಲ್ಲಿ ಅಂತ ಡಿಸೈಡ್ ಮಾಡಿದ್ದೀನಿ. ಯಾರಿಗೋಸ್ಕರನೂ ಕಣ್ಣೀರು ಹಾಕ್ಬಾರ್ದು, ಬೇಡ ಅಲ್ವಾ? ಸುದೀಪ್ ಸರ್ ಲಾಸ್ಟ್ ಸೀಸನಲ್ಲಿ ಒಂದ್ಸಲ ಯಾರಿಗೂ ಹೇಳಿದರು, ನಮ್ಮ ಕಣ್ಣೀರನ್ನ ಯಾರಿಗೂ ವೇಸ್ಟ್ ಮಾಡಬೇಡಿ ಅಂತ. ಆದರೆ ನಾನು ಕಣ್ಣೀರು ಹಾಕ್ತಿರೋದು ಆ ಗಿಳಿ ಮರಿಗೋಸ್ಕರ ಅಲ್ಲ, ಪೋಷಕರಿಗೋಸ್ಕರ ಅಷ್ಟೇ ಕಣ್ಣೀರು ಹಾಕೋದು. ಯಾಕಂದರೆ ಆ ಸ್ಥಾನದಲ್ಲಿ ನಾವು ಬರ್ತೀವಲ್ವ, ನಮ್ಮಂಥ ಅದೆಷ್ಟೋ ಜನ ಪೇರೆಂಟ್ಸ್ಗಳಿರ್ತೀವಿ. ಅಂಥವ್ರಿಗೂ ಒಂದು ಸಮಾಧಾನ ಸಿಗಲಿ ನನ್ನ ವಿಡಿಯೋದಿಂದ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇಲ್ಲಿ ಯಾರನ್ನೇ ತೇಜೋವಧೆ ಮಾಡೋಕ್ಕೆ ಅಥವಾ ಯಾರಿಗೋ ಅನುಕಂಪ ಸಿಗಲಿ, ಮತ್ತೊಂದು ಮಗದೊಂದು ಯಾವ ವಿಚಾರಕ್ಕೂ ಅಲ್ಲ. ಹೇಳ್ತಿದ್ನಲ್ಲ, ಆ ಗಿಳಿ ಮರಿ ಒಂದು ಇಷ್ಟಪಟ್ಟಿದ್ದ ವ್ಯಕ್ತಿನ ಅಪ್ಪ ಅಮ್ಮಗೆ ಡೆಫಿನೆಟ್ಲಿ ಇಷ್ಟ ಆಗೋದಿಲ್ಲ. ಯಾಕೆ ಒಪ್ಕೋಬೇಕಲ್ವಾ? ಬೇಡ ಅಂತಲೇ ಹೇಳ್ತಾರೆ. ಇದಕ್ಕಿಂತ ಒಳ್ಳೆಯವ್ರನ್ನ ನೀನು ಮದುವೆ ಆಗು ಅಂತ ಖಂಡಿತ ಎಲ್ಲ ಅಪ್ಪ ಅಮ್ಮ ಹೇಳ್ತಾರೆ. ಆ ಗಿಳಿಗೆ ಅಷ್ಟು ಇಷ್ಟ ಇದ್ದಿದ್ರೆ ಒಪ್ಪಿಸ್ಬೇಕಿತ್ತು, ಕನ್ವಿನ್ಸ್ ಮಾಡಬೇಕಿತ್ತು, ಎಲ್ಲ ರೀತಿಯೂ ಕನ್ವಿನ್ಸ್ ಮಾಡೋಕ್ಕೆ ದಾರಿಗಳಿತ್ತು. ಓಕೆ, ಒಪ್ಪಿಸ್ಲಿಲ್ಲ, ಬಿಟ್ಟು ಹೋದವ್ರನ್ನ ಕರ್ಕೊಂಬರೋದಕ್ಕೆ ಮದುವೆ ಮಾಡ್ತೀವಿ ಅನ್ನೋದಕ್ಕೋಸ್ಕರ ತಂದೆ ತಾಯಿ ತುಂಬ ಕಷ್ಟಪಟ್ಟರು. ತಂದೆ ತಾಯಿ ಮಾತ್ರ ಅಲ್ಲ, ಫ್ಯಾಮಿಲಿ, ಕೆಲವೊಂದು ತುಂಬ ಮುಖ್ಯವಾಗಿರೋ ಫ್ರೆಂಡ್ಸ್ಗಳು, ಆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಕಷ್ಟಪಟ್ಟರು. ಬಟ್ ಒಪ್ಪಲಿಲ್ಲ. ಒಪ್ಪದೇ ಇದ್ದಾಗ ಆಬ್ವಿಯಸ್ಲಿ ಎಲ್ರಿಗೂ ದುಃಖ ಆಗುತ್ತೆ. ಯಾಕಂದರೆ ಆ ತಂದೆ ತಾಯಿ ಬದುಕಬೇಕಾಗಿರೋದು ನಮ್ಮ ಈ ಸಮಾಜ, ಏನಂತ ಹೇಳಿ ಸಮಾಜ ಅಂದರೆ ನಾವು ಬರ್ತೀವಲ್ವ ಅದರಲ್ಲಿ. ಅಂಥ ಸಮಾಜದ ನಡುವೆನೇ ನಾವು ಬದುಕಬೇಕಾಗಿರೋದ್ರಿಂದ ಆ ತಂದೆ ಇವತ್ತು ಒಂದು ನಿರ್ಧಾರ ತಗೊಂಡಿದ್ದಾರೆ. ಇಲ್ಲ, ಅವಳು ನನ್ನ ಪಾಲಿಗಿಲ್ಲ, ಅವಳು ತೀರು ಹೋಗಿದ್ದಾಳೆ, ನಾನು ಅವಳು ಕಾರ್ಯನ ಮಾಡ್ತಿದ್ದೀನಿ ಅಂತ. ನನಗೆ ಗೊತ್ತಿಲ್ಲ ಇದು ಎಷ್ಟು ಸರಿ ಅಥವಾ ಇದು ಸರಿ ಇಲ್ಲ, ಅದು ಯಾವ ಚರ್ಚೆಗೂ ನಾನು ಹೋಗಲ್ಲ. ಅದನ್ನೆಲ್ಲ ನಾನು ನಿಮಗೇ ಬಿಡ್ತೀನಿ. ಯಾಕಂದರೆ ನೀವು ಪೋಷಕರು ಇರ್ತೀರಿ, ತುಂಬ ಜನದ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ. ನೀವೇ ಯೋಚನೆ ಮಾಡಿ ಅದನ್ನು ಸರಿನಾ ತಪ್ಪ. ನನಗೆ ಇಲ್ಲಿ ಮುಖ್ಯ ಅದಲ್ಲ, ಒಬ್ಬ ತಂದೆ ಎಷ್ಟು ನೊಂದಿರ್ತಾನೆ ಅಲ್ವಾ. ಏನಂತೀವಿ, ಈ ಸಮಾಜನ ಎದುರಿಸ್ಲಿಕ್ಕೆ ತಂದೆ ಎಷ್ಟು ಕಷ್ಟಪಡ್ತಾನೆ ಅಲ್ವಾ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಬರೀ ಹೆಣ್ಮಕ್ಳು ಅಂತನಲ್ಲ, ಕರ್ಕೊಂಡೋಗಿರೋನು ಒಬ್ಬ ಗಂಡು ಮಗನೇ, ಅವನು ಒಬ್ಬ ತಂದೆ ತಾಯಿ ಮಗನೇ, ಅವನು ಯೋಚನೆ ಮಾಡಬೇಕಾಗಿತ್ತು. ಅವ್ರಿಗೆ ಕೇಳಿದಿಷ್ಟೇ, ಒಳ್ಳೆ ರೀತಿಯಲ್ಲಿ ಮದುವೆ ಆಗೋ ನೀನು, ನಾವು ನಿಂತು ಮದುವೆ ಮಾಡ್ತೀವಿ, ಒಪ್ಕೋಬೋದಿತ್ತಲ್ವ. ಅವಳು ಒಪ್ಪದೆ ನನಗೆ ಅವಳ ಬಗ್ಗೆ ಮಾತಾಡಲಿಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಅದು ಅವಳು ಪರ್ಸ್ನಲ್.
ಬಟ್ ನಾನು ಮಾತಾಡ್ತಿರೋದು ನಾನು ಮೊದಲೇ ಹೇಳ್ದಂಗೆ ನನ್ನ ಪೇರೆಂಟ್ಸ್ ಬಗ್ಗೆ ಮಾತ್ರ. ಅಂದರೆ ನಮ್ಮ ಪೇರೆಂಟ್ಸ್, ನಾವು ಆಗ್ತೀವಿ, ನಾವು ಇನ್ಕ್ಲೂಡ್ ಆಗ್ತೀವಿ ಅದರಲ್ಲಿ, ನಾನೇನಿಲ್ಲ ಅಂತ ಹೇಳಲ್ಲ. ಯಾಕಂದರೆ ನಮಗೂ ಹೆಣ್ಮಕ್ಳಿದ್ದಾರೆ, ತುಂಬ ನಾಟುತ್ತೆ ನಮಗೆ ಅದು. ತುಂಬ ದಿನದಿಂದ ನಾನು ವಿಡಿಯೋ ಹಾಕೋಕ್ಕಾಗ್ತಿಲ್ಲ. ಬಹುಶಃ ಈ ಯೋಚನೆ ನನಗೆ ಜಾಸ್ತಿ ಆಗ್ಬಿಟ್ಟು ತುಂಬ ಮೈಂಡಿಗೆ ತೊಗೊಂಡೆ. ನಾನು ಒಂದು 2-3 ದಿನ ಅಂತೂ ನಿದ್ದೆ ಮಾಡಲಿಕ್ಕಾಗಲಿಲ್ಲ, ಸರಿ ಊಟ ಮಾಡಲಿಕ್ಕಾಗಲಿಲ್ಲ. ಏನು ಹಿಂಗೆ ಆಗಿಬಿಟ್ರೆ ಮಕ್ಕಳು ಅನ್ನೋಷ್ಟು ತುಂಬ ಬೇಜಾರಾಯಿತು ಮನಸ್ಸಿಗೆ. ಇರಲಿ, ಎಲ್ಲ ಬರುತ್ತೆ ಲೈಫಲ್ಲಿ, ಎಲ್ಲನೂ ನಾವು ಫೇಸ್ ಮಾಡ್ಕೊತಾ ಹೋಗಬೇಕು. ಯಾಕಂದರೆ ಇದೇ ಲೈಫು. ತುಂಬ ಆರಾಮಾಗಿ ಸ್ಮೂತಾಗಿ ನಡೆದ್ರಿಂದ ಲೈಫ್ ಅನ್ನಲ್ಲ. ಬಟ್ ಇಲ್ಲಿ ಆ ಪೇರೆಂಟ್ಸ್ ಬಗ್ಗೆ ನಾನು ಖಂಡಿತ ಮಾತಾಡಬೇಕು. ಯಾವುದಕ್ಕೂ ಧೈರ್ಯಗೆಡಬೇಡಿ. ಬಹುಶಃ ಇದು ಸರಿಯೂ ಆಗ್ಬೋದು ಮುಂದೆ ಒಂದಿನ, ಅಥವಾ ಸರಿ ಹೋಗ್ದೇನೂ ಇರ್ಬೋದು. ಅದು ಕಾಲನೇ ಅದಕ್ಕೆಲ್ಲ ಉತ್ತರ ಕೊಡುತ್ತೆ. ಇವತ್ತಿಗೆ ನೀವು ಧೈರ್ಯವಾಗಿರಿ, ಯಾರಿಗೂ ಕೇರ್ ಮಾಡಬೇಡಿ, ನೀವು ಯಾವ ತಪ್ಪು ಮಾಡಿಲ್ಲ. ಅಷ್ಟೇ ಅಲ್ಲದೆ ಇವರು ಸಮಾಜಕ್ಕೆ ಯಾವುದೇ ರೀತಿ ತೊಂದರೆ ಕೊಡೋ ವ್ಯಕ್ತಿಗಳಲ್ಲ. ನಮ್ಮ ಸಮಾಜಕ್ಕೆ ಬೇಕಾದಂಥ ಮುಖ್ಯವಾದ ವ್ಯಕ್ತಿಗಳು ನಮ್ಮ ರೈತರು. ಇವರು ದುಡಿಮೆ ನೋಡಬೇಕು ನೀವು. ಅವರಿಬ್ಬರು ದುಡ್ದು ಹೆಂಗಿದ್ದಾರೆ, ನೀವು ಅವ್ರದ್ದು ಸ್ಕಿನ್ ಟೋನ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಎಷ್ಟು ಬಿಸಿಲಲ್ಲಿ ಇರ್ತಾರೆ, ಎಷ್ಟು ಅವರು ಮಕ್ಕಳಿಗೋಸ್ಕರ ಲೈಫ್ನ ಸವಸಿದ್ದಾರೆ ಅಂತ. ಅವರು ತುಂಬ ಸ್ಟ್ರಗಲಲ್ಲೇ ಬಂದಿರೋದು, ಇವತ್ತಿಗೂ ಸ್ಟ್ರಗಲ್ ಮಾಡ್ತಿದ್ದಾರೆ, ಇವತ್ತಿಗೂ ಅವ್ರು ಕಷ್ಟಪಡ್ತಾನೆ ಇದ್ದಾರೆ. ಅಂಥವ್ರಿಗೆ ನೀನು ತೊಂದರೆ ಕೊಟ್ಟಿಯಲ್ಲ, ಹೇಗೆ ಇಳಿ ಮರಿಯೇ, ನಿನ್ನ ಬಗ್ಗೆ ನಾನು ಏನಂತ ಹೇಳಲಿ. ತುಂಬ ನ್ಯಾಯ ಮಾಡಿದೆ ನೀನು. ಅವ್ರು ಒಪ್ಪಲಿಲ್ಲ ಅನ್ನೋದನ್ನೇ ನೀನು ಟ್ರಿಗರಾಗಿ ತೊಗೊಂಡಿಯಲ್ಲ, ನಾಟ್ ಗುಡ್. ನಿನಗಿದು ಸರಿನೇ ಬರಲ್ಲ. ಐ ಥಿಂಕ್ ಕರ್ಮ ರಿಟರ್ನ್ಸ್. ನಿನಗೆ ಅದನ್ನು ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ, ನಿನ್ನ ಬಗ್ಗೆ ಮಾತಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ಕರ್ಮ ರಿಟರ್ನ್ಸ್. ಎಲ್ಲನೂ ನಾವು ಇಲ್ಲೇ ಅನುಭವಿಸ್ಬೇಕು. ನಾವು ಒಳ್ಳೇದು ಮಾಡಿದರೆ ನಮ್ಗೆ ಒಳ್ಳೇದೇ ಆಗುತ್ತೆ, ನಾವು ಕೆಟ್ಟದ್ದು ಮಾಡಿದ್ರೆ ನಮಗೆ ಕೆಟ್ಟದ್ದೇ ಆಗೋದು. ದೇವರು ಇಲ್ಲಿನೇ ಉತ್ತರ ಕೊಡ್ತಾನೆ ನಮಗೆ. ಆ ಉತ್ತರ ನಾವು ತಗೊಳ್ಳೇಬೇಕು. ಯಾಕೆ ಹೇಳೋ, ನಾವೇನು ಮಾಡಿರ್ತೀವಿ ಅದಕ್ಕೆ ನಾವು ಉತ್ತರ ಪಡ್ಕೊಳ್ಳೇಬೇಕು. ಆವಾಗಲೇ ನಮಗೆ ನಾವು ಒಳ್ಳೇದು ಮಾಡಿದ್ದೀವ, ನಾವು ಕೆಟ್ಟದ್ದು ಮಾಡಿದ್ದೀವ ಎಲ್ಲ ಗೊತ್ತಾಗೋದು. ನೀನು ಕೆಟ್ಟದಾಗಲಿ ಅಂತಂತೂ ನಾನು ಬಯಸಲ್ಲ. ನೀನು ಒಳ್ಳೇದಾಗೇ ಇರು, ನೀನು ಚೆನ್ನಾಗೇ ಇರು, ನೀನು ಹಿಂಗಾದರೂ ಇರು. ಒಟ್ಟಿನಲ್ಲಿ ನನಗೆ ಒಂದೊಂದ್ಸಲ ನಿನ್ನ ಬಗ್ಗೆ ಮಾತಾಡಲಿಕ್ಕೆ ಬೇಜಾರಾಗುತ್ತೆ. ಇನ್ನು ನನ್ನ ಪೇರೆಂಟ್ಸ್ಗಳ ಬಗ್ಗೆ ಮಾತಾಡೋದಾದರೆ, ಅಂದರೆ ನಮ್ಮ ಈಗ ಇದಾರಲ್ಲ ಆ ಗಿಡಿ ಮರಿಯ ಪೇರೆಂಟ್ಸ್, ಯೋಚನೆ ಮಾಡಬೇಡಿ. ಸಮಾಜ ಹೆಂಗಿದ್ರೂ ಮಾತಾಡುತ್ತೆ. ನೀವು ಎಷ್ಟೇ ಒಳ್ಳೆಯವರಾಗಿರಿ, ನಿಮ್ಮಲ್ಲಿ ಕೆದಕುತ್ತೆ. ಏನು ಕೆಟ್ಟದ್ದು ಸಿಗುತ್ತೆ ಅದನ್ನೇ ಪ್ರೊಜೆಕ್ಟ್ ಮಾಡೋದು ಜಾಸ್ತಿ ಸಮಾಜ. ನೀನು ಎಷ್ಟೇ ಒಳ್ಳೇದು ಮಾಡಿರೋ ಈ ಸಮಾಜದಲ್ಲಿ ನೀವು ನಿಮ್ಮದೇ ಬದುಕೋಕೆ ಬಿಡೋದಿಲ್ಲ. ಅಂಥವ್ರ ಎದುರುಗಡೆ ನೀವು ಧೈರ್ಯವಾಗಿ ಬದುಕಬೇಕು. ಏನೇ ಆಗಲಿ ಧೈರ್ಯವಾಗಿ ಫೇಸ್ ಮಾಡಿ. ನಾನು ತುಂಬ ಸಲ ಹೇಳಿದ್ದೀನಿ, ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ, ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ನಾವು ಇರೋದು ಗಾಜನ ಮನೆಯಲ್ಲೇ. ನಾವು ಗಾಜನ ಮನೇಲಿದ್ದು ಇನ್ನೊಬ್ಬರ ಮನೆಗೆ ನಾವು ಅಲ್ಲಿ ಗಾಜನ ಮನೇಲಿ ಇದ್ದಾರೆ ಅಂದ್ಬಿಟ್ಟು ಕಲ್ಲು ಹೊಡಿಯೋಕ್ಕಾಗಲ್ಲ. ಯಾಕಂದರೆ ಒಬ್ಬರು ನಿಮಗೆ ಬೆರಳು ಮಾಡಿ ತೋರಿಸಿದ್ರೆ ಇನ್ನು 3 ಬೆರಳು ನಮಗೆ ತೋರಿಸ್ತಿರ್ತದೆ. ಯಾಕಂದರೆ ನಮ್ಮ ಮನೆಗಳಲ್ಲೂ ಹೆಣ್ಮಕ್ಳು ಇರ್ತಾರೆ. ಯೋಚನೆ ಮಾಡಬೇಡಿ, ಪ್ರತಿ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ. ಇವತ್ತು ಹೆಣ್ಮಕ್ಳಿಲ್ಲ, ಬರೀ ಗಂಡು ಮಕ್ಳಿದ್ದಾರೆ ಅಂದರೆ ಏನಂತೆ, ಮುಂದೆ ಒಂದಿನ ಅವ್ರ ಮನೇಲಿ ಹೆಣ್ಮಕ್ಳು ಇರ್ತಾರೆ. ಸೊ ಯಾರೂ ಅಷ್ಟು ಧೈರ್ಯ ಮಾಡಲ್ಲ ನಿಮ್ಮನ್ನು ಅವಮಾನಿಸೋ ಅಷ್ಟು, ನಿಮಗೆ ನೋವು ಮಾಡೋ ಅಷ್ಟು. ಹಂಗೆ ಮಾಡೋರು ನಿಜವಾಗ್ಲೂ ಅವ್ರು ಮನುಷ್ಯರು ಅನ್ನಿಸ್ಕೊಳ್ಳೋದಿಲ್ಲ. ಯಾರೋ ಏನೋ ಅಂತಾರೆ ನಮಗೆ, ನಾವು ಹಿಂಗೆ ತಲೆ ಎತ್ಕೊಂಡು ಓಡಾಡೋದು. ನೆವರ್ ಆ ರೀತಿ ಥಿಂಕ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಸಮಾಜಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು. ಅನ್ನ ನೀಡ್ತಾ ಇರೋ ರೈತರು ನೀವು ಚೆನ್ನಾಗಿರಬೇಕು. ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಇವತ್ತೇನಾಗ್ತಿದೆಯೋ ಅದು ನಿಮ್ಮ ಮನಸ್ಸಿಗೆ ಸಮಾಧಾನಕ್ಕೆ ನೀವು ಮಾಡ್ತಿದ್ದೀರಿ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಇದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ದಯವಿಟ್ಟು ಇನ್ನು ಮುಂದೆ ಈ ಯೋಚನೆಗಳು ಏನೂ ಮಾಡದೆ ಬೇರೆ ಫರ್ದರ್ ಯೋಚನೆ ಮಾಡಬೇಡಿ. ನಾನು ಅದನ್ನೇ ಕೇಳ್ಕೊಳ್ಳೋದು. ನಾನು ಪ್ರತಿ ಸತಿ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಫೋನ್ ಮಾಡಿದ್ರಾ ಮಾತನಾಡ್ಸಿದ್ರಾ. ನಮ್ಮ ಮನೆಯವ್ರು ರಾತ್ರಿಯಿಂದ 3 ಸಲ 4 ಸಲ ಫೋನ್ ಮಾಡಿದ್ದೀನಿ. ನೀನು ತಲೆ ಕೆಡಿಸ್ಕೋಬೇಡ. ನಾನು ನಿಮಗೆ ಫೋನ್ ಮಾಡಿ ಮಾತಾಡಿಸ್ಲಿಕ್ಕೆ ನಿಜವಾಗ್ಲೂ ನನ್ನ ಕೈಲಿ ಆಗ್ತಿಲ್ಲ. ಏನು ಮಾತಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ, ಆ ಥರ ಅನ್ನಿಸ್ತಾ ಇದೆ. ಬಟ್ ಬೆನ್ನಿಂದ ನಿಜವಾಗ್ಲೂ ನಿಮ್ಗೆ ಸಪೋರ್ಟಾಗಿ ನಿಂತಿರ್ತೀವಿ, ನಿಮಗೆ ಧೈರ್ಯವಾಗಿರ್ತೀವಿ. ನಮ್ಮ ಮನೆಯವರಂತೂ ನಿಮ್ಮ ಜೊತೆ ಅದೇ ರೀತಿ ಇದ್ದಾರೆ, ಮುಂದೆನೂ ಇರ್ತಾರೆ. ಯಾಕಂದರೆ ನಮಗೆ ನಮ್ಮ ಸಂಬಂಧಿಕರು ಎಲ್ರಿಗಿಂತ ಒಂದು ಕೈ ಜಾಸ್ತಿನೇ ನೀವು. ನಮ್ಮ ಇಷ್ಟು ವರ್ಷದ ಜರ್ನಿನಲ್ಲಿ ನೀವು ತುಂಬ ಇಂಪಾರ್ಟೆಂಟ್ ವ್ಯಕ್ತಿಯಾಗಿದ್ದೀರ ನಮಗೆ. ಏನೇ ನಮ್ಮ ಕಷ್ಟ ಸುಖ ಪ್ರತಿಯೊಂದರಲ್ಲೂ ನಮ್ಮ ಜೊತೆ ಇದ್ರಿ ಇಷ್ಟು ವರ್ಷ, ಮುಂದೆನೂ ಹಾಗೆ ಇರ್ತೀರಿ ಅಂದ್ಕೊಂಡಿದ್ದೀನಿ. ನಾವು ಕೂಡ ನಿಮ್ಮ ಜೊತೆ ಹಾಗೇ ಇರ್ತೀವಿ. ಯಾವುದಕ್ಕೂ ಯೋಚನೆ ಮಾಡಬೇಡಿ. ಇವತ್ತೇನಾಗುತ್ತೆ ಅದು ನಿಮ್ಮ ಫ್ಯಾಮಿಲಿಯ ನಿರ್ಧಾರ. ಅದಾದಮೇಲೆ ದಯವಿಟ್ಟು ಆರಾಮಾಗಿರಿ. ಸಮಾಜದ ಬಗ್ಗೆ, ಸಮಾಜದಲ್ಲಿರೋ ವ್ಯಕ್ತಿಗಳ ಬಗ್ಗೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ. ಕೆಲವ್ರ ಮನೆ ದೋಸೆ ತೂತು ಅಂತಾರೆ, ಮತ್ತು ಕೆಲವ್ರ ಮನೆಯಲ್ಲಿ ಕಾವಲಿನೇ ತೂತಿರುತ್ತೆ. ಅವ್ರ ಮನೆಗಳಲ್ಲೂ ಸಮಸ್ಯೆಗಳಿರುತ್ತೆ.
ಬಟ್ ಅವ್ರಿಗೆ ಅದೆಲ್ಲ ಕಾಣಿಸಲ್ಲ. ಬೇರೆಯವ್ರ ಮನೇದು ಮಾತ್ರ ಕಾಣಿಸೋದು, ಬೇರೆಯವ್ರ ಮನೆಗೆ ಕಲ್ಲು ಹೊಡಿಬೇಕು, ಅವ್ರನ್ನ ನೋಯಿಸ್ಬೇಕು, ಅವಮಾನಿಸ್ಬೇಕು, ಇಂಥ ಜನ ತುಂಬ ಸಿಗ್ತಾರೆ. ಅಂಥವ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಕೇರ್ ಮಾಡಬೇಡಿ ಅಂತ ಹೇಳ್ತೀನಿ. ನಮ್ಮ ಬದುಕು ನಮ್ಮದು. ನೀವು ಬೆಳಿಗ್ಗೆ ಸ್ಟೇಟಸ್ ಹಾಕೊಂಡಿದ್ದು ನೋಡಿ ನಂಗೆ ಸಿಕ್ಕಾಬಟ್ಟೆ ಭಯ ಆಗ್ಬಿಡ್ತು. ನಮ್ಮ ಮನೆಯವ್ರಿಗೆ ತಕ್ಷಣ ಫೋನ್ ಮಾಡಿದೆ, ದಯವಿಟ್ಟು ಅವ್ರಿಗೆ ಫೋನ್ ಮಾಡಿ ಮಾತಾಡಿಸಿ ಅವರನ್ನು ಅಂತ. ಇಲ್ಲ, ನನಗವ್ನು ಪ್ರಾಮಿಸ್ ಮಾಡಿದ್ದಾನೆ, ಅವ್ನು ಯಾವುದೇ ನಿರ್ಧಾರ ತಗೊಳ್ಳಲ್ಲ, ನೀನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು, ನೀನು ಟೆನ್ಷನ್ ತಗೋಬೇಡ ಅಂತ ನನಗೆ ಸಮಾಧಾನ ಮಾಡ್ತಿದ್ರು. ಯಾಕೆ ಇಷ್ಟು ಅವ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂದರೆ, ನಾನು ಮೊದಲೇ ಹೇಳಿದ್ನಲ್ಲ, ನನ್ನ ಎಲ್ಲ ಸಂಬಂಧಿಕರಿಗಿಂತ ಮುಖ್ಯ ಅವರು ನಮಗೆ. ಅಷ್ಟು ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗವ್ರೆ ಅವರು. ಅಂಥವ್ರಿಗೆ ಈ ಥರ ಆಗ್ಬಿಡ್ತಾರ ಅಂತ ಸಿಕ್ಕಾಬಟ್ಟೆ ನೋವಾಗುತ್ತೆ ನನಗಂತೂ. ಯಾರ್ಯಾರಿಗೂ ಇದೆಲ್ಲ ದೊಡ್ಡ ವಿಚಾರನೇ ಅಲ್ಲ. ಇವಾಗಿನ ಸಮಾಜದಲ್ಲಿ ಏನಂತೀವಿ, ಇದೆಲ್ಲ ವಿಚಾರನೇ ಅಲ್ಲ. ನ್ಯೂಸ್ ಹಾಕಿ, ನೀವು ನ್ಯೂಸ್ ಚಾನಲ್ ಆನ್ ಮಾಡಿದ್ರೆ ಇಂಥವೇ 10 ನ್ಯೂಸ್ಗಳು ಬರ್ತವೆ. ಬಟ್ ಟಿ ವಿಲಿ ನೋಡೋದಕ್ಕೂ ರಿಯಲ್ಲಾಗಿ ಫೇಸ್ ಮಾಡೋದಕ್ಕೂ ಸಿಕ್ಕಾಬಟ್ಟೆ ವ್ಯತ್ಯಾಸ ಇದೆ. ದಯವಿಟ್ಟು ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳೇ, ಇಂಥ ತಂದೆ ತಾಯಿನ ದಯವಿಟ್ಟು ಅವಮಾನಿಸ್ಬೇಡಿ. ಅವಮಾನಿಸೋದ್ರ ಜೊತೆಗೆ ಕರುಣೆ ಅಂತೂ, ಅನುಕಂಪ ಅಂತೂ ಯಾವುದೇ ಕಾರಣಕ್ಕೂ ತೋರಿಸ್ಬೇಡಿ. ಯಾಕಂದರೆ ಅದು ಯಾವುದೂ ಅವ್ರಿಗೆ ಅವಶ್ಯಕತೆಯೇ ಇಲ್ಲ. ಇಷ್ಟು ದಿನ ನೀವು ಅವ್ರ ಜೊತೆ ಹೇಗಿದ್ರಿ, ಯಾವ ರೀತಿ ನಡ್ಕೋತಾ ಇದ್ರಿ, ಯಾವ ರೀತಿ ಮಾತಾಡಿಸ್ತಿದ್ರಿ, ಹಂಗಿದ್ರೆ ಅಷ್ಟೇ ಸಾಕು. ಈ ಟೈಮಲ್ಲಿ ಅವ್ರನ್ನ ಕುಗ್ಲಿಕ್ಕೆ ಬಿಡೋದು ಬೇಡ. ಅವ್ರ ಜೊತೆ ನಾವಿದ್ದೀವಿ, ಅವ್ರಿಗೆ ಏನಂತೀರಿ ಟ್ರೀಟ್ಮೆಂಟ್ ಕೊಟ್ಟಂಗೆ ನಾವು ಇವಾಗ ಅವರಿಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕು, ಅವ್ರನ್ನ ಚೇತರಿಸ್ಕೊಳಕ್ಕೆ ಬಿಡಬೇಕು. ಆ ರೀತಿಯಲ್ಲಿ ಅವ್ರ ಜೊತೆಯಾಗಿ ನಿಲ್ಲೋಣ ಪ್ರತಿಯೊಬ್ಬರೂ. ಹೋದವ್ರು ಹೋಗಲಿ, ಯಾರು ಏನಾದರೂ ಆಗಲಿ, ನಮ್ಮ ಬದುಕನ್ನ ನಾವು ಮುಂದುವರಿಸ್ಬೇಕು. ಯಾಕಂದರೆ ದೇವ್ರು ಕೊಟ್ಟಿರೋದೇ ಒಂದು ಜೀವನ, ಅದರಲ್ಲಿ ಏನೇನು ಬರುತ್ತೋ ಏನೇನು ಬರ್ದೋ ಅನ್ನೋದೆಲ್ಲ ಬರ್ತಿರಲಿ, ಅನುಭವಿಸೋಣ, ಏನು ತೊಂದರೆ ಇಲ್ಲ. ಅಷ್ಟು ಅನುಭವಿಸ್ಲಿಲ್ಲ ಅಂದರೆ ನಾವು ಮನುಷ್ಯರಾಗಿದ್ದು ಏನು ಪ್ರಯೋಜನ ಅಲ್ವಾ? ಎಲ್ಲ ಬರಲಿ, ಬಂದದ್ದನ್ನು ಸ್ವೀಕರಿಸೋಣ. ನೀವು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀರಿ ಇದನ್ನೆಲ್ಲ ತಡಿಲಿಕ್ಕೆ. ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಖಂಡಿತ ಎಲ್ರಿಗೂ ಗೊತ್ತು, ನಮಗಂತೂ ಗೊತ್ತು. ಯೋಚನೆ ಮಾಡಬೇಡಿ, ನಾನು ಹೇಳೋದಿಷ್ಟು, ಯೋಚನೆ ಮಾಡಬೇಡಿ, ದುಃಖಿಸ್ಬೇಡಿ. ನಾನು ಹೇಳೋಷ್ಟು ಸುಲಭ ಅಂತೂ ಅಲ್ಲ ಅಂತ ನನಗೆ ಗೊತ್ತು. ಇದು ಲೈಫ್ ಲಾಂಗ್ ನಿಮ್ಗೆ ಉಳ್ಕೊಳ್ಳುತ್ತೆ. ಇರಲಿ. ಆ್ಯಂಡ್ ಹೆಣ್ಮಕ್ಳಲ್ಲೂ ಒಂದು ಹಂಬಲ್ ರಿಕ್ವೆಸ್ಟ್, ಈ ಥರದ್ದೆಲ್ಲ ನಿರ್ಧಾರಗಳನ್ನ ತಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಸಮಾಜ ಒಂದು ತಂದೆ ತಾಯಿನ ತುಂಬ ಕೆಟ್ಟದಾಗಿ ನಡೆಸ್ಕೊತಾರೆ, ತುಂಬ ಕೀಳಾಗಿ ನೋಡ್ತಾರೆ. ಅಂಥದ್ದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ. ಪ್ರತಿ ತಂದೆ ತಾಯಿಯ ಗೌರವ ಕಾಪಾಡ್ಕೊಂಡು ಹೋಗೋದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಏನೇ ಬರಲಿ ಅದು 4 ಗೋಡೆ ಮಧ್ಯೆ ಇರಬೇಕಾಗಿತ್ತು. ಇಷ್ಟು ಸ್ಪ್ರೆಡ್ ಔಟ್ ಆಗೋ ಅವಶ್ಯಕತೆಯೇ ಇರಲಿಲ್ಲ, ಬೇಕಿರಲಿಲ್ಲ ಇದೆಲ್ಲ. ಬಟ್ ಆಗೋಗಿದೆ, ಆಗಲಿ ಬಿಡಿ, ತಲೆ ಕೆಡಿಸ್ಕೊಬೇಡಿ. 10ರಲ್ಲಿ ಇನ್ನೊಂದು ಅಂದ್ಕೊಂಡು ಬದುಕೋಣ. ಯಾಕಂದರೆ ಹಂಗೆ ಬದುಕಿದ್ರೇ ಜೀವನ. ಇಲ್ಲಾಂದರೆ ನೀವು ಬಗ್ಗಿದ್ರೆ 2 ಏಟು ಜಾಸ್ತಿನೇ ಇರುತ್ತೆ ಈ ಸಮಾಜದಲ್ಲಿ. ಅದಕ್ಕೆ ಯಾವುದಕ್ಕೋಸ್ಕರ ಬಗ್ಗಬೇಡಿ, ಕುಗ್ಗಬೇಡಿ. ನಿಮ್ಮ ಜೊತೆ ನಾವು ಖಂಡಿತ ಇರ್ತೀವಿ. ನನ್ನಂಥ ಅದೆಷ್ಟೋ ಜನ ಪೋಷಕರು ಇರ್ತಾರೆ, ಎಲ್ರಿಗೂ ಗೊತ್ತು. ಲೈಫ್ ಅನ್ಪ್ರಿಡಿಕ್ಟಬಲ್ ಅಂತೀವಲ್ಲ, ಆ ಥರ ನಾವು ಅಂದ್ಕೊಂಡಷ್ಟು ಈಸಿ ಇಲ್ಲ. ಅಥವಾ ನಾವು ಯೋಚನೆ ಮಾಡೋಕ್ಕಾಗಲ್ಲ ನಮ್ಮ ಲೈಫ್ ಹೀಗಾಗುತ್ತಾ ಅಂತ. ಯಾಕಂದರೆ ಆ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ. ಅವಳ ಮದುವೆಗೋಸ್ಕರ ಅವ್ರು ಎಷ್ಟರಿಂದ ದುಡ್ದಿರೋದು, ಒಂದೊಂದು ಒಡವೆ ಮಾಡಿಸ್ಬೇಕಾದ್ರೂ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ಒಂದು ಮನೆ ಕಟ್ಟಬೇಕು, ಎಷ್ಟು ಕನಸಿಟ್ಕೊಂಡಿದ್ರು, ನನ್ನ ಮಗಳು ಹಿಂಗೆ ಮದುವೆ ಮಾಡಬೇಕು, ಹಂಗೆ ಮದುವೆ ಮಾಡಬೇಕು, ನನ್ನ ಅಳಿಯ ಮನೆಗೆ ಬರಬೇಕು ಅಂದರೆ ಮನೆ ಹೀಗಿರಬೇಕು, ಹಾಗಿರಬೇಕು. ಅದು ನಮಗೆ ಗೊತ್ತಿರ್ತದೆ. ಮಕ್ಕಳಿಗಿನ್ನೂ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ವಯಸ್ಸಿರಲ್ಲ. ಅವ್ರಿಗೂ ಒಂದು ದಿನ ಬಂದೇ ಬರುತ್ತೆ, ಹೇಳಿದ್ನಲ್ವ, ಅವ್ರಿಗೂ ಖಂಡಿತ ಅಂಥ ದಿನ ಬರುತ್ತೆ. ಮೋಸ್ಟ್ಲಿ ರಿಯಲೈಸ್ ಆಗ್ಬೋದು. ಕೆಲವ್ರಿಗೆ ರಿಯಲೈಸ್ ಮಾಡ್ಕೊಳ್ಳೋ ಮನಸ್ಥಿತಿ ಇರುತ್ತೆ, ಕೆಲವ್ರಿಗೆ ಇರೋಲ್ಲ. ಪರವಾಗಿಲ್ಲ, ಬದುಕಲಿ ಬಿಡಿ, ಬದುಕೋಗಿ ಬಿಟ್ಬಿಡಿ. ನಾನು ಕೇಳ್ಕೊಳ್ಳೋದಷ್ಟೇ, ಬದುಕೋಗಿ ಬಿಟ್ಬಿಡಿ ಅವ್ರ ಪಾಡಿಗೆ ಅವ್ರನ್ನ. ನೀವು ಆರಾಮಾಗಿರಿ. ನಿಮ್ಮ ಮುಂದೆ ಇನ್ನೂ ಒಂದು ಭವಿಷ್ಯ ಕೂತಿದೆ ಅಲ್ವಾ, ಆ ಭವಿಷ್ಯಕ್ಕೋಸ್ಕರ ನೀವು ಬದುಕಿ ಚೆನ್ನಾಗಿರಿ. ಖುಷಿಯಾಗಿರೋಕ್ಕಾಗದಿದ್ರೂ ಪರವಾಗಿಲ್ಲ, ದುಃಖ ಮಾತ್ರ ಪಡಬೇಡಿ. ಯಾಕಂದರೆ ಯಾರ ಮುಂದೆನೂ ನಿಂತ್ಕೋಬೇಡಿ ಅಷ್ಟೇ. ನಾನು ಅವರೇನೋ ತೋರ್ಸೋ ಕರುಣೆ ಮಾತುಗಳು, ಅನುಕಂಪದ ಮಾತು, ಸಮಾಧಾನದ ಮಾತು, ದಯವಿಟ್ಟು ಅಂಥದ್ದಕ್ಕೆಲ್ಲ ಕಿವಿಗೊಡ್ಲೇಬೇಡಿ. ನಾನು ನಿಮಗೆ ಆದಷ್ಟು ನಾನು ಮೆಸೇಜಲ್ಲೇ ಆನ್ಸರ್ ಮಾಡ್ತಾಯಿದ್ದೀನಿ, ನಾನು ಡೈರೆಕ್ಟ್ ಆನ್ಸರ್ ಮಾಡಿಲ್ಲ. ಈ ವಿಡಿಯೋನು ನಿಮಗೋಸ್ಕರನೇ, ನಮ್ಮ ಪ್ರೀತಿಯ ಪೋಷಕರಿಗೋಸ್ಕರ. ಚೆನ್ನಾಗಿರಿ, ಖುಷಿಯಾಗಿರಿ, ಇದಿಷ್ಟೇ ಹೇಳೋದು. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ರಿಗೂ ತುಂಬ ಧನ್ಯವಾದಗಳು. ಇಂಥ ಪೋಷಕರು ನಿಮ್ಗಳ ಮಧ್ಯದಲ್ಲೂ ಇರ್ತಾರೆ. ದಯವಿಟ್ಟು ಅವ್ರನ್ನ ಹಂಗಿಸೋದಾಗಲಿ, ಅವ್ರ ಬೆನ್ನ ಹಿಂದೆ ಮಾತಾಡೋದಾಗಲಿ, ಅವ್ರಿಗೆ ಇನ್ನೇನೋ ಹೇಳೋದಾಗಲಿ, ಅವ್ರನ್ನ ಕುಗ್ಸೋದಾಗಲಿ ದಯವಿಟ್ಟು ಮಾಡಬೇಡಿ. ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ. ಮುಂದೆ ಒಂದಿನ ಆ ಸ್ಥಾನಕ್ಕೆ ನೀವು ಕೂಡ ಬಂದು ನಿಂತ್ಕೋಬೋದು. ಅಂತ ಪರಿಸ್ಥಿತಿಯನ್ನು ತಂದಿಟ್ಕೊಳ್ಳೋದು ಬೇಡ ನಾವು.
ಅದಕ್ಕೆ ಅಂಥವ್ರನ್ನ ನೋಯಿಸ್ಲಿಕ್ಕೆ ಹೋಗಬೇಡಿ, ಕೈ ಮುಗಿದು ಕೇಳ್ಕೊತಿದ್ದೀನಿ. ಅಂಥವ್ರನ್ನ ಬದುಕೋಕೆ ಬಿಡಿ, ನೀವು ಅವ್ರ ಜೊತೆ ಆಗಿ ನಿಲ್ಲಿ, ಅವ್ರಿಗೆ ಧೈರ್ಯ ಕೊಡಿ, ಅನುಕಂಪ ತೋರಿಸ್ಬೇಡಿ, ಅವಮಾನನೂ ಮಾಡಬೇಡಿ, ಅವರಿಗೆ ಧೈರ್ಯ ಕೊಡಿ. ಈ ಸಮಾಜದಲ್ಲಿ ಅವರು ಯಾವತ್ತು ಸಮಾಜಕ್ಕೆ ಕೆಡುಕರಂತೂ ಅವರಲ್ಲ. ಯಾವ ಮಕ್ಕಳನ್ನೂ ಅವರು ನೀನು ಕೆಟ್ಟವಳಾಗು, ನೀನು ಕೆಟ್ಟವನಾಗು ಅಂತ ಯಾವ ಪೇರೆಂಟ್ಸು ಸಾಕಲ್ಲ. ಇರುತ್ತಲ್ಲ, ಅದನ್ನು ಯಾರೂ ಬದಲಾಯಿಸ್ಲಿಕ್ಕಾಗಲ್ಲ. ಇಷ್ಟು ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಯಾರ್ಯಾರು ನೋಡಿದ್ದೀರಾ ಎಲ್ರಿಗೂ ಧನ್ಯವಾದಗಳು. ಅದಕ್ಕೆ ಮುಂಚೆ ಒಳ್ಳೆಯದು ತುಂಬ ಬೇಗ ಸ್ಪ್ರೆಡ್ ಆಗಲ್ಲ, ಕೆಟ್ಟದ್ದು ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ. ಆಗಲೇ ಸುಮಾರು ಜನರ ಹತ್ರ ಮೊಬೈಲಲ್ಲಿ ಎಲ್ಲ ಆ ಕಾರ್ಡ್ ಪ್ರಿಂಟ್ ಆಗಿರೋದು ಎಲ್ಲರ ಮೊಬೈಲಲ್ಲೂ ಓಡಾಡ್ತಿದೆ. ನನಗೂ ಒಂದೆರಡು ಬಂತು ಮೆಸೇಜು. ಅದಕ್ಕೋಸ್ಕರ ಎಲ್ರಿಗೂ ಕ್ಲಾರಿಟಿ ಇರಲಿ. ಆ್ಯಂಡ್ ಆಲ್ಸೋ ಅವ್ರು ಯಾರು, ಏನು, ಅವ್ರ ಹೆಸರೇನು ಯಾವುದನ್ನು ಮೆನ್ಷನ್ ಮಾಡಿಲ್ಲ ನಾನು. ಯಾಕಂದರೆ ಪ್ರತಿ ಮನೆಯಲ್ಲೂ ಅಂತ ಒಂದು ಪೋಷಕರು ಇರ್ತಾರೆ, ಪ್ರತಿ ಮನೆಯಲ್ಲೂ ಆ ರೀತಿ ಭಯ ಪಟ್ಕೊಂಡು ಬದುಕೋ ಪೋಷಕರು ಇರ್ತಾರೆ. ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ. ಆ ಹೆಣ್ಮಕ್ಳಲ್ಲೂ ರಿಕ್ವೆಸ್ಟು, ದಯವಿಟ್ಟು ನೋಡಿ ಮಾಡೋ ಮದುವೆಗಳನ್ನೇ ನಿಲ್ತಾ ಇಲ್ಲ ಈ ಜಗತ್ತಲ್ಲಿ. ಅಂಥದ್ರಲ್ಲಿ ನೀವೇ ನಿರ್ಧಾರ ತೊಗೋಬೇಡಿ. ನೀವು ಇನ್ನೂ ಅಷ್ಟೊಂದು ದೊಡ್ಡವರಾಗಿಲ್ಲ. ಕೂತ್ಕೊಂಡು ಚರ್ಚೆ ಮಾಡಿ. ಅಪ್ಪ ಅಮ್ಮ ಬೈತಾರೆ, ಬೈಲಿ, 2 ಏಟು ಹೊಡಿಲಿ ಬಿಡಿ, ಇಷ್ಟು ವರ್ಷ ನಮ್ಮನ್ನು ಸಾಕಿರ್ತಾರೆ ಅಲ್ವಾ, ಅವ್ರಿಗೆ ಅಷ್ಟು ರೈಟ್ಸ್ ಇಲ್ಲ ಅಂದರೆ ಏನು ಹೇಳಿ. ಬಹುಶಃ ಮಾತಾಡ್ತಾ ಹೋದರೆ ಈ ವಿಷಯನ ನಿಲ್ಲಿಸೋದೇ ಇಲ್ಲ ಅನಿಸುತ್ತೆ. ಇರಲಿ, ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.